ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮೇಷರಾಶಿ ಮೇಷಲಗ್ನ 2025 ಏಪ್ರಿಲ್ ತಿಂಗಳು ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು? ಸುಮಾರಷ್ಟು ಬದಲಾವಣೆಗಳನ್ನ ತರುವಂತಹ ತಿಂಗಳಾಗುತ್ತೆ ಮೇಷರಾಶಿ ಮೇಷಲಗ್ನದವರಿಗೆ. 5 ಗ್ರಹಗಳ ಸಂಯೋಗ ನಿಮ್ಮ ವಯಸ್ಥಾನದಿಂದ ಆಗ್ತಿದೆ. 5 ಗ್ರಹಗಳು ಯಾವ್ದಾವುದು? ಶನಿ, ರಾಹು, ಶುಕ್ರ, ಬುಧ ಮತ್ತೆ ರವಿ. ಈ 5 ಗ್ರಹಗಳು ನಿಮ್ಮ ಒಂದು ವಯಸ್ಥಾನದಿಂದ ಸಂಚಾರ ಆಗ್ತಿದೆ. ಗುರು ಕೂಡ ನಿಮಗೆ ಧನಸ್ಥಾನದಿಂದ ಸಂಚಾರ, ಗುರುಬಲ ಇದೆ. ಅದರ ಜೊತೆಗೆ ಮಂಗಳ ತೃತೀಯ ಸ್ಥಾನದಿಂದ ಸಂಚಾರ ಆಗ್ತದೆ ಬರುವಂತ ತಿಂಗಳಲ್ಲಿ. ಆದ್ರೆ ಮಂಗಳನ ಸ್ಥಳ ಬದಲಾವಣೆ ಕೂಡ ನಿಮ್ಮ ಸುಖ ಸ್ಥಾನಕ್ಕೆ, ನೀಚ ಸ್ಥಾನಕ್ಕೆ ಸಂಚಾರ ಆಗ್ತದೆ. ಆದ್ರೆ ನೀಚ ಸ್ಥಾನಕ್ಕೆ ಸಂಚಾರ ಆದ್ರೂ ಕೂಡ ಕೆಲವೊಂದು ನೀಚ ಭಂಗ ರಾಜಯೋಗದ ಫಲವನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಆದ್ರೆ ನಾನಾ ರೀತಿಯ ಬದಲಾವಣೆಗಳನ್ನ ಈ ಬರುವಂತಹ ತಿಂಗಳಲ್ಲಿ ಮೇಷರಾಶಿ ಮೇಷಲಗ್ನದವರು ನೀವು ನಿರೀಕ್ಷೆ ಮಾಡಬಹುದು. ಒಂದು ನೋಡಿ, ನಿಮಗೆ ನಿಮ್ಮ ಒಂದು ರಾಶಾಧಿಪತಿ ಮಂಗಳ ನಿಮ್ಮ ಒಂದು ತೃತೀಯ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಜೊತೆಗೆ ನಿಮ್ಮ ಸುಖ ಸ್ಥಾನಕ್ಕೂ ಸಂಚಾರ ಆಗ್ತಾನೆ. ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವ ಹೇಗಿರುತ್ತೆ ಅಂದ್ರೆ, ನಿಮ್ಮ ಒಂದು ವಿಚಲಿತವಾದಂತಹ ಮನಸ್ಥಿತಿ, ನಿರ್ಧಾರ ತಗೊಳ್ಳೋದ್ರಲ್ಲಿ ಸ್ವಲ್ಪ ವಿಳಂಬವನ್ನ ಮಾಡುವಂತದ್ದಾಗತ್ತೆ. ಕೈಗೆತ್ಕೊಂಡ ಕೆಲಸ ಕಾರ್ಯಗಳನ್ನ ಮುಂದೂಡುವುದು, ಜೊತೆಗೆ ಜವಾಬ್ದಾರಿಯಿಂದ ನೀವು ದೂರ ಉಳಿಯುವಂತಹ ಸಾಧ್ಯತೆಗಳು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸುಖವಾಗಿ ಕೆಲಸ ಕಾರ್ಯಗಳ ಆಗಬೇಕು ಅನ್ನುವಂತಹ ಮಾನಸಿಕ ಸ್ಥಿತಿ ಬರುವಂತಹ ತಿಂಗಳಿರುತ್ತೆ. ಆದರೆ ಅತಿಯಾದಂತಹ ಕೆಲಸದ ಒತ್ತಡ, ಖರ್ಚುಗಳು, ದ್ವಂದ್ವತೆ ಕೂಡ ಇರುತ್ತೆ. ಕ್ಲಾರಿಟಿ ಆಫ್ ಮೈಂಡ್ ಇರೋದಿಲ್ಲ. ಆದರೆ ದೊಡ್ಡ ದೊಡ್ಡ ಕನಸುಗಳಾಗಿರ್ಬೋದು, ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡುವಂತದ್ದಾಗಿರ್ಬೋದು, ಸ್ವಂತದ ಸಾಮರ್ಥ್ಯದಲ್ಲಿ ವೃದ್ಧಿ ಮಾಡಿಕೊಳ್ಳುವಂತಹ ಅವಕಾಶಗಳನ್ನು ಕೂಡ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ನಿಮ್ಮ ಒಂದು ಹಣಕಾಸಿನ ಸ್ಥಿತಿ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡೋದಾದ್ರೆ ವಿಪರೀತವಾದಂತಹ ಖರ್ಚುಗಳನ್ನ ಕೂಡ ನಿಮಗೆ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದಾಯ ಎಷ್ಟಿರುತ್ತೆ ಅದರ ಡಬಲ್ ನಿಮಗೆ ಬರುವಂತಹ ತಿಂಗಳಲ್ಲಿ ಖರ್ಚುಗಳಿರುತ್ತೆ. ಖರ್ಚುಗಳು ನಾನಾ ರೀತಿಯ ಖರ್ಚುಗಳನ್ನ ನೋಡಬಹುದು. ಬರುವಂತಹ ದುಡ್ಡು ನಿಮಗೆ ಸಕಾಲಕ್ಕೆ ನಿಮ್ಮ ಕೈ ಸೇರದೇ ಇರುವಂತದ್ದು ಇರುತ್ತೆ. ಯಾಕಂದ್ರೆ 5 ಗ್ರಹಗಳ ಸಂಯೋಗ ನಿಮ್ಮ ಒಂದು ವಯಸ್ಥಾನದಲ್ಲಿ. ಶುಕ್ರನು ಕೂಡ ವಕ್ರಿಯ ನಡಿಗೆ ನಡೀತಾ ಇದ್ದಾನೆ. ಅತಿ ಶೀಘ್ರವಾಗಿ ಬಂದಂತಹ ದುಡ್ಡು ನಿಮಗೆ ಅತಿ ಶೀಘ್ರವಾಗಿ ಖರ್ಚಾಗತ್ತೆ. ಜೊತೆಗೆ ಶನೇಶ್ವರ, ರಾಹು, ರವಿ ಮತ್ತೆ ಬುಧ ಈ ಎಲ್ಲಾ ಗ್ರಹಗಳು ಇರೋದ್ರಿಂದ ಕೊಡು ತಗೊಳ್ಳೋ ವ್ಯವಹಾರದಲ್ಲಾಗಿರ್ಬೋದು, ದುಡ್ಡಿನ ಹೊಂದಾಣಿಕೆ ಮಾಡುವಂತದ್ದಾಗಿರ್ಬೋದು, ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಹೂಡಿಕೆ ಮಾಡುವಂತದ್ದಾಗಿರ್ಬೋದು, ಓಡಾಡಕ್ಕೆ ದುಡ್ಡು ಕಾಸುಗಳು ಖರ್ಚು ಮಾಡುವಂತದ್ದಾಗಿರ್ಬೋದು, ಮಕ್ಕಳ ವಿಚಾರದಲ್ಲಿ ದುಡ್ಡಿನ ಖರ್ಚಾಗತ್ತೆ. ಸಾಲವನ್ನ ತೀರಿಸೋದಕ್ಕೆ, ಆಸ್ಪತ್ರೆ ಓಡಾಟ, ಅನಾರೋಗ್ಯಕ್ಕೆ, ಕುಟುಂಬದವರ ಮೇಲೆ ಖರ್ಚು ಮಾಡೋದು, ನಾನಾ ರೀತಿಯ ಖರ್ಚುಗಳನ್ನ ಈ ಬರುವಂತಹ ತಿಂಗಳಲ್ಲಿ ಮುಖ್ಯವಾಗಿ ಮೇಷರಾಶಿ ಮೇಷಲಗ್ನದವರು ನೋಡುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೆ ತಕ್ಕಂಗೆ ನಿಮಗೆ ಆಕಸ್ಮಿಕವಾದಂತಹ ದುಡ್ಡಿನ ಒಳಹರಿವು ಮತ್ತೆ ಕೆಲವೊಂದು ನಿಮಗೆ ಇನ್ವೆಸ್ಟ್ಮೆಂಟ್ ಕೂಡ ಬರುವಂತದ್ದಿರುತ್ತೆ. ಆದರೆ ಅತಿಯಾದಂತಹ ದುಡ್ಡಿನ ಖರ್ಚುಗಳನ್ನಂತೂ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಸಾಧಾರಣ ಮಟ್ಟದ ಒಂದು ಆದಾಯಗಳಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಬರುವಂತಹ ತಿಂಗಳು ಎಚ್ಚರಿಕೆಯ ಒಂದು ಹಣಕಾಸಿನಲ್ಲಿ ನಿಮ್ಮ ಒಂದು ಗಮನ ಇರಬೇಕು ಮೇಷರಾಶಿ ಮೇಷಲಗ್ನದವರು. ಜೊತೆಗೆ ನೋಡಿ, ನಿಮ್ಮ ಒಂದು ಸಂಬಂಧಗಳಾಗಿರ್ಬೋದು, ನಿಮ್ಮ ಪ್ಲಾನಿಂಗ್ ಹೆಚ್ಚಿನ ಒಂದು ಪ್ರಭಾವಕ್ಕೆ ಒಳಗಾಗುವಂತಹ ಸಾಧ್ಯತೆಗಳಿರುತ್ತೆ. ಯಾವ ಯಾವ ಕೆಲಸ ಕಾರ್ಯಗಳನ್ನ ನೀವು ಮಾಡ್ತಾ ಇರ್ತೀರಾ ಅದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ತಡೆ ಉಂಟಾಗೋದಾಗಿರ್ಬೋದು. ನಿಮ್ಮ ಕೆಲಸದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆಸಕ್ತಿ ಇಲ್ಲ ಅಂತ ಕೆಲವೊಂದು ವಿಚಾರಗಳಲ್ಲಿ ಮುಂದೂಡುವಂತಹ ಸಾಧ್ಯತೆಗಳಿರುತ್ತೆ. ಹೊಸ ಜವಾಬ್ದಾರಿ ತಗೊಳ್ಳೋಕೆ ನಿಮ್ಮ ಮಾನಸಿಕ ಸ್ಥಿತಿ ಆಗಿರ್ಬೋದು, ನಿಮ್ಮಲ್ಲಿ ಆ ಸಾಮರ್ಥ್ಯದ ಎಲ್ಲೋ ಒಂದು ರೀತಿಯ ಕೊರತೆಯನ್ನ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಡಬೇಕು ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಪ್ಲಾನಿಂಗ್ ಮೇಲೆ. ಜೊತೆಗೆ ಸಕಾಲಕ್ಕೆ ಸಹಕಾರದ ಕೊರತೆನೂ ಕೂಡ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ಅಲ್ಲೂ ಕೂಡ ವಿಳಂಬ ಆಗುವಂತದ್ದಾಗಿರುತ್ತೆ. ಸೊ ಸುಮಾರಷ್ಟು ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಈ ಬರುವಂತಹ ತಿಂಗಳು ತಾತ್ಕಾಲಿಕವಾಗಿ ಹೊಸ ಕಾರ್ಯದಲ್ಲಿ ಸ್ವಲ್ಪ ವಿಳಂಬ ಮಾಡದಷ್ಟು ನಿಮಗೆ ಅನುಕೂಲ ಆಗುತ್ತೆ. ಅದರಿಂದ ಆಗುವಂತಹ ತೊಂದರೆ ತಾಪತ್ರೆಗಳಿಂದ ಸ್ವಲ್ಪ ದೂರ ಉಳಿಯುವಂತಹ ಅವಕಾಶಗಳಿರುತ್ತೆ. ಮಂಗಳ ನಿಮ್ಮ ಸುಖ ಸ್ಥಾನಕ್ಕೆ ಸಂಚಾರ ಆಗ್ತದೆ. ನಿಮ್ಮ ಸುಖ ಸೌಕರ್ಯಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಡ್ತೀರಾ. ಮಂಗಳ ನೀಚ ಸ್ಥಾನಕ್ಕೆ ಹೋಗ್ತಿದ್ದಾನೆ, ವೀಕ್ ಆಗಿರ್ತಾನೆ. ಎಲ್ಲ ಒಂದು ರೀತಿಯಲ್ಲಿ ಧೈರ್ಯ, ಸಾಹಸ, ಸೆಲ್ಫ್ ಕಾನ್ಫಿಡೆನ್ಸ್ ನ ಕೊರತೆ ಇರುವಂತದಿರುತ್ತೆ. ಆದ್ರೆ ಕುಟುಂಬದವರ ಸಪೋರ್ಟ್ ಆಗಿರ್ಬೋದು, ನಿಮ್ಮ ಸ್ವಂತದ ಒಂದು ಪ್ರಯತ್ನದ ಮುಖಾಂತರ ಸೆಲ್ಫ್ ಕಾನ್ಫಿಡೆನ್ಸ್ ನ ತಗೊಳ್ಳುವಂತದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಕೆಲವೊಂದು ವಿನಾಕಾರಣ ಖರ್ಚುಗಳನ್ನು ಕೂಡ ನೋಡುವಂತದ್ದಿರುತ್ತೆ. ಭೂಮಿ ಮೇಲಾಗಿರ್ಬೋದು, ಇಲ್ಲ ಕೆಲವೊಂದು ರಿಜಿಸ್ಟ್ರೇಷನ್ ಆಗಿರ್ಬೋದು, ವಾಹನಗಳ ಪರ್ಚೇಸ್ ಆಗಿರ್ಬೋದು, ಮನೆಯ ಅಲಂಕಾರಕ್ಕೆ ಬೇಕಾದಂತಹ ವಸ್ತುಗಳಾಗಿರ್ಬೋದು, ಇವೆಲ್ಲದರ ಮೇಲೆ ಹೆಚ್ಚಿನ ಒಂದು ಖರ್ಚುಗಳನ್ನ ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ಒಂದು
ಸಾಮರ್ಥ್ಯ, ಸೆಲ್ಫ್ ಕಾನ್ಫಿಡೆನ್ಸ್, ಈ ವಿಚಾರದಲ್ಲಿ ಸ್ವಲ್ಪ ಲಕ್ ಫ್ಯಾಕ್ಟರ್ ಸ್ವಲ್ಪ ವೀಕ್ ಇರುತ್ತೆ. ಬರುವಂತಹ ತಿಂಗಳಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಕೊನೆ ಹಂತದವರೆಗೂ ಹೋಗಿ ನಿಲ್ಲುವಂತಹ ಸಾಧ್ಯತೆ ಇರುತ್ತೆ, ವಿಳಂಬಗಳಾಗುವಂತದ್ದು ಇರುತ್ತೆ ಕೆಲವೊಂದು. ಸೊ ಹಾಗಾಗಿ ಲಕ್ಗಿಂತ ನಿಮ್ಮ ಒಂದು ಸ್ವಂತದ ಪ್ರಯತ್ನದ ಮೇಲೆ ಬರುವಂತಹ ತಿಂಗಳಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು. ಇಲ್ಲ ಅಂತಂದ್ರೆ ನಿಮಗೆ ಲಕ್ ಮೇಲೆ ನಿಮ್ಮ ಒಂದು ನಂಬಿಕೆ ಇದ್ರೆ ಅದು ಸ್ವಲ್ಪ ಹುಸಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮಲ್ಲಿರುವಂತಹ ಸಾಮರ್ಥ್ಯ ಮತ್ತೆ ಸ್ಕಿಲ್ ಅನ್ನ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಏರುಪೇರುಗಳನ್ನ ನೋಡುವಂತದ್ದಿರುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ನ ಕೊರತೆಯನ್ನ ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಯಾರು ಮೇಷರಾಶಿ ಮಕ್ಕಳ ವಿಚಾರದಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸದಲ್ಲಿ ಪರಸ್ಥಳದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿಸುವಂತದ್ದಾಗಿರ್ಬಹುದು, ವಿದೇಶಕ್ಕೆ ಕಳಿಸುವಂತದ್ದಾಗಿರ್ಬಹುದು, ಮಕ್ಕಳ ವಿಚಾರದಲ್ಲಿ ಹಾಸ್ಟೆಲ್ಗೆ ಹಾಕುವಂತದ್ದಾಗಿರ್ಬಹುದು, ಇವೆಲ್ಲ ತರದ ಬದಲಾವಣೆಗಳು ಮತ್ತೆ ಬೆಳವಣಿಗೆಗಳು ಈ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದಿಲ್ಲ. ಅಂದ್ರೆ ನಿಮ್ಮ ಆ ಸಂಬಂಧಪಟ್ಟಂತಹ ಆಲೋಚನೆಗಳು ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಲಕ್ ಫ್ಯಾಕ್ಟರ್ ಅಲ್ಲಿ ಏರಿಳಿತ ನೋಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಉದ್ಯೋಗದಲ್ಲಿ ಸುಮಾರಷ್ಟು ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಬರುವಂತಹ ತಿಂಗಳಲ್ಲಿ ಉದ್ಯೋಗದ ಬದಲಾವಣೆಗಳಾಗಿರ್ಬೋದು, ಟ್ರಾನ್ಸ್ಫರ್ಗಳಾಗಿರ್ಬೋದು, ಮತ್ತೆ ಚೇಂಜ್ ಮಾಡುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಮತ್ತೆ ಸಹೋದ್ಯೋಗಿಗಳ ಜೊತೆ ಪೈಪೋಟಿ ಮಾಡುವಂತದ್ದಿರುತ್ತೆ. ಯಾರು ನಿಮ್ಮ ಒಂದು ಸಹೋದ್ಯೋಗಿಗಳಿರ್ತಾರೆ ಅವರು ನಿಮಗೆ ಒಂದು ರೀತಿಯಲ್ಲಿ ಕಾಂಪಿಟೇಷನ್ಗೆ ಇಳಿದಿರ್ತಾರೆ. ಜೊತೆಗೆ ಶತ್ರುತ್ವ, ವೈರತ್ವ ತುಂಬಾನೇ ಎಳ್ಕೊಂಡು ಹೋಗುವಂತಹ ಸಾಧ್ಯತೆ ಮತ್ತೆ ಮಾನಸಿಕ ಒತ್ತಡಗಳು ಕೂಡ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ. ಸೊ ಮೇಲಧಿಕಾರಿಗಳ ಜೊತೆಗೆ ವಾದ ವಿವಾದಗಳು, ಕಿರಿಕಿರಿಗಳು ಇವೆಲ್ಲವನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬರುವಂತಹ ತಿಂಗಳು ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ತಾಳ್ಮೆ ಇರಬೇಕು. ಇಲ್ಲ ಅಂದ್ರೆ ಉದ್ಯೋಗದ ಬದಲಾವಣೆ ಇಲ್ಲಾಂದ್ರೆ ಸ್ಥಳ ಬದಲಾವಣೆ ಇಲ್ಲಾಂದ್ರೆ ಉದ್ಯೋಗದಲ್ಲಿ ತೊಂದರೆ ತಾಪತ್ರೆಗಳನ್ನು ಕೂಡ ನೋಡುವಂತಹ ಸಾಧ್ಯತೆಗಳಿದೆ. ಸಪೋರ್ಟು, ಮಿತ್ರರ ಸಹಕಾರ ಎಲ್ಲವೂ ಕೂಡ ನೀವು ಬರುವಂತಹ ತಿಂಗಳಲ್ಲಿ ಕಮ್ಮಿ ಇರುತ್ತೆ. ನಿಮ್ಮ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಗಣನೀಯವಾದಂತ ಒಂದು ಅಷ್ಟೊಂದು ದೊಡ್ಡ ಮಟ್ಟಿಗೆ ಸಹಕಾರ ಎಷ್ಟು ಬೇಕು ಅಷ್ಟಕ್ಕೆ ಒಂದು ಸ್ವಲ್ಪ ವ್ಯವಹಾರಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಗ್ರಾಹಕರ ವ್ಯಾಪಾರದಲ್ಲಿ ಸ್ವಲ್ಪ ಗ್ರಾಹಕರ ಇಳಿಮುಖ ಆಗಿರ್ಬೋದು, ಆಗುವಂತಹ ಒಂದು ವ್ಯವಹಾರಗಳು ಡಿಲೇ ಆಗುವಂತದ್ದಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಓಡಾಟಗಳು ಜಾಸ್ತಿ ಆಗುತ್ತೆ. ದೂರದ ಪ್ರಯಾಣಗಳು ಪದೇ ಪದೇ ಮಾಡಬೇಕಾದಂತದ್ದಿರುತ್ತೆ. ಕೆಲವೊಂದು ಎಷ್ಟೇ ಓಡಾಡಿದ್ರು ಕೂಡ ಕೆಲಸ ಕಾರ್ಯಗಳಿಗೆ ಸಕ್ಸಸ್ ಬರದೇ ಇರುವಂತದ್ದು ಇವೆಲ್ಲವೂ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಆಲ್ಟರ್ನೇಟ್ ಪ್ಲಾನ್ ಆಗಿರ್ಬೋದು, ಒಂದು ಬ್ಯಾಕಪ್ ಪ್ಲಾನ್ ಅನ್ನ ಮಾಡಿಕೊಂಡು ಮಾಡಿದ್ರೆ ಮರು ಪ್ರಯತ್ನದ ನಂತರ ಕೆಲಸ ಕಾರ್ಯಗಳು ಸಕ್ಸಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಸಂಬಂಧಗಳಲ್ಲೂ ಕೂಡ ಪತಿ ಪತ್ನಿಯ ಸಂಬಂಧಗಳಲ್ಲೂ ಕೂಡ ಸ್ವಲ್ಪ ಬರುವಂತಹ ತಿಂಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಸೊ ಒಳ್ಳೇದೇನಂದ್ರೆ ನಿಮ್ಮ ಒಂದು ಬಾಳ ಸಂಗಾತಿಯ ಒಂದು ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹ ಬೆಳವಣಿಗೆಯನ್ನ ನೋಡಬಹುದು. ಅವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಬಡ್ತಿ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಯಾರು ವ್ಯವಹಾರ ಮಾಡ್ತಿರ್ತಾರೆ ನಿಮ್ಮ ಪಾರ್ಟ್ನರ್ಗೆ ತುಂಬಾ ಉತ್ತಮವಾದಂತಹ ಲಾಭ ಅನುಕೂಲ ಅವರ ಮುಖಾಂತರ ನಿಮ್ಮಿಂದ ಅವರಿಗೆ ಉತ್ತಮವಾದಂತಹ ಲಾಭದ ನಿರೀಕ್ಷೆಯನ್ನು ಕೂಡ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹೊಸ ಸಂಬಂಧ, ಮದುವೆ ವಿಚಾರ ಇವೆಲ್ಲವೂ ಕೂಡ ತಾತ್ಕಾಲಿಕವಾಗಿ ನಿಲ್ಲುವಂತದ್ದಿರುತ್ತೆ. ಇಲ್ಲಾಂದ್ರೆ ಯಾವುದೋ ಒಂದು ನಿರ್ಧಾರಕ್ಕೆ ಬರದೇ ಇರುವಂತಹ ಸಾಧ್ಯತೆಗಳು ಕೂಡ ಬರುವಂತಹ ತಿಂಗಳಲ್ಲಿರುತ್ತೆ. ಜೊತೆಗೆ ನೋಡಿ ನಿಮಗೆ ನಿಮ್ಮ ಒಂದು ಆರೋಗ್ಯದ ಮೇಲೆ ಕೂಡ ಈ ಬರುವಂತಹ ತಿಂಗಳಲ್ಲಿ ತುಂಬಾನೇ ಗಮನವನ್ನ ಕೊಡಬೇಕಾಗತ್ತೆ. ಕುಟುಂಬದ ಆರೋಗ್ಯ, ವೈಯಕ್ತಿಕವಾದಂತ ನಿಮ್ಮ ಆರೋಗ್ಯ ಇದರಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆಸ್ಪತ್ರೆ ಓಡಾಟಗಳಿಗಾಗಿರ್ಬೋದು, ಚೆಕಪ್ಗಾಗಿರ್ಬೋದು, ಸ್ಕ್ಯಾನಿಂಗ್ ಆಗಿರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ವೈಯಕ್ತಿಕವಾಗಿನೂ ಆಗಿರ್ಬೋದು, ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು, ಸೊ ಎಲ್ಲೋ ಒಂದು ರೀತಿಯಲ್ಲಿ ಆಸ್ಪತ್ರೆಗಳ ಓಡಾಟಗಳನ್ನು ಕೂಡ ನೀವು ನಿರೀಕ್ಷೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ನೋಡಿ ನಿಮ್ಮ ಸ್ವಂತದ ಆರೋಗ್ಯದಲ್ಲೂ ಕೂಡ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ರಕ್ತಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ, ಅಲರ್ಜಿ ಆಗಿರ್ಬೋದು, ಉಸಿರಾಟದ ತೊಂದರೆಗಳಾಗಿರ್ಬೋದು, ಎಲ್ಲ ಒಂದು ರೀತಿಯಲ್ಲಿ ಮನೋ ಒತ್ತಡ, ಮಾನಸಿಕವಾದಂತ ಒತ್ತಡ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ದೂರದ ಪ್ರಯಾಣಗಳಿಗಾಗಿರ್ಬೋದು, ವಿದೇಶ ಪ್ರಯಾಣಗಳಿಗಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ತುಂಬಾ ಉತ್ತಮವಾದಂತ ಅವಕಾಶಗಳಿದೆ. ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಓಡಾಟಗಳು ಮತ್ತೆ ಖರ್ಚುಗಳನ್ನ ನೋಡುವಂತಹ ಸಾಧ್ಯತೆಗಳು ಇದೆ. ವ್ಯಾಪಾರ ವ್ಯವಹಾರದಲ್ಲಾಗಿರ್ಬೋದು, ಸ್ವಂತದ್ದು ಯಾರು ಮಾಡ್ತಿರ್ತಾರೆ ಅಂತವರಿಗೆ ಈ ಬರುವಂತಹ ತಿಂಗಳಲ್ಲಿ ಅತಿಯಾದಂತಹ ಕುತೂಹಲ, ಆಸಕ್ತಿ, ಹೊಸ ಹೊಸ ವ್ಯಾಪಾರಗಳನ್ನ ಮಾಡ್ಬೇಕು, ಇರುವಂತಹ ವ್ಯವಹಾರಗಳನ್ನೆಲ್ಲ ನಿಮ್ಗೆ ಇನ್ನೂ ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಅದ್ರ ಮೇಲೆ ಹೆಚ್ಚಿನ ಒಂದು ಹೂಡಿಕೆ ಮಾಡಬೇಕು ಅನ್ನುವಂತಹ ತುಂಬಾನೇ ಆಸಕ್ತಿ,
ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಕೂಡ ಇರುತ್ತೆ. ಆದ್ರೆ ಸ್ವಲ್ಪ ಮಟ್ಟಿಗೆ ವಿಳಂಬದಿಂದ ನಿಮ್ಮ ಒಂದು ಕಾರ್ಯಗಳಲ್ಲಿ ಸ್ವಲ್ಪ ಸಫಲತೆಯನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಪ್ರಯತ್ನವಂತೂ ಸಂಪೂರ್ಣವಾಗಿರ್ಬೇಕು. ಯಾಕಂದ್ರೆ ಬುಧ ಮತ್ತು ಶುಕ್ರ ಸ್ವಲ್ಪ ವಕ್ರಿ ಇದ್ದಾರೆ, ಕೊಡುವಂತಹ ರಿಸಲ್ಟ್ ಅಲ್ಲಿ ಏರಿಳಿತವನ್ನ ಕೊಡಬಹುದು. ಆದ್ರೆ 2 ವಾರಗಳ ಕಾಲದ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬಾ ಉತ್ತಮವಾದಂತಹ ಒಂದು ಬೆಳವಣಿಗೆ ಬದಲಾವಣೆಗಳನ್ನು ಕೂಡ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಸಮಾಜದಲ್ಲಾಗಿರ್ಬೋದು, ಮಿತ್ರರಿಂದ ಅವರ ಸ್ವಲ್ಪ ಸಹಕಾರ, ಅವರಿಂದ ಬೇಕಾದಂತಹ ಅನುಕೂಲಗಳೇ ಸ್ವಲ್ಪ ವಿಳಂಬ ಆಗುವಂತಹ ಸಾಧ್ಯತೆ ಇರುತ್ತೆ. ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಪ್ರಗತಿಯಲ್ಲೇ ಇರುತ್ತೆ, ಆದ್ರೆ ಯಾವುದೇ ರೀತಿಯ ಫಲಗಳನ್ನ ನಿಮಗೆ ಕೈ ಸೇರೋದಿಲ್ಲ ಈ ಬರುವಂತಹ ತಿಂಗಳಲ್ಲಿ. ಜೊತೆಗೆ ಯಾವುದೇ ರೀತಿಯ ವಾದ ವಿವಾದ, ಕಲಹ, ಗಲಾಟೆಗಳು ಬರುವಂತಹ ತಿಂಗಳಲ್ಲಿ ಆಕಸ್ಮಿಕವಾಗಿ ಉಲ್ಬಣಗಳಾಗುವಂತದ್ದಿದೆ. ಯಾಕಂದ್ರೆ 5 ಗ್ರಹಗಳ ಒಂದು ಸಂಚಾರ ನಿಮ್ಮ ಒಂದು ವ್ಯಯಸ್ಥಾನದಲ್ಲಿರೋದ್ರಿಂದ ಸ್ವಂತದ ಮಕ್ಕಳಿಂದ ಆಗಿರ್ಬೋದು, ಜೊತೆಗೆ ನಿಮ್ಮ ಒಂದು ಸಹೋದ್ಯೋಗಿಗಳಿಂದ ಆಗಿರ್ಬೋದು, ಜೊತೆಗೆ ನಿಮ್ಮ ಒಂದು ಮಾಡುವಂತಹ ವ್ಯಾಪಾರದಲ್ಲಾಗಿರ್ಬೋದು, ಇಂಥವರಿಂದ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಆಗಿರ್ಬೋದು, ಪೈಪೋಟಿ, ಕಾಂಪಿಟೇಷನ್, ಒಂದು ರೀತಿಯಲ್ಲಿ ಮಾನಸಿಕ ಒತ್ತಡ, ಡಿಸ್ಪ್ಯೂಟ್ಸ್ ಗಳಾಗುವಂತದ್ದಾಗಿರ್ಬೋದು, ಡಿಲೇ ಆಗುವಂತದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಇರುತ್ತೆ. ಕೋರ್ಟ್ ಕಚೇರಿ ವಿಚಾರದಿಂದ ಆದಷ್ಟು ದೂರ, ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ ವಾದ ವಿವಾದಗಳಿಂದ ಎಷ್ಟು ದೂರ ಇರ್ತದೆ ಅಷ್ಟು ಒಳ್ಳೆದಿಲ್ಲ. ಅಂದ್ರೆ 1ರ ಜೊತೆಗೆ 4 ಸೇರಿ ಬರುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ 5 ಗ್ರಹಗಳ ಸಂಯೋಗ ತೊಂದರೆ ಇರುತ್ತೆ. ಆದ್ರೆ ರವಿ ನಿಮಗೆ ಉಚ್ಚ ಸ್ಥಾನಕ್ಕೆ ಸಂಚಾರ ಆಗ್ತಾನೆ 14ನೇ ತಾರೀಕಿನ ನಂತರ. ಅಲ್ಲಿ ನಿಮ್ಮ ಒಂದು ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ. 2 ವಾರಗಳ ಕಾಲದ ನಂತರ ಇರುವಂತಹ ಸಮಸ್ಯೆಗಳು ತಾನಾಗಿಯೇ ಬಗೆಹರಿಯುವಂತದ್ದಾಗಿರ್ಬೋದು, ಒಳ್ಳೆ ಹೆಸರು, ಗೌರವ, ನೀವು ಅಂದುಕೊಂಡಂತಹ ಒಂದು ಕಾರ್ಯದಲ್ಲಿ ಸಫಲತೆ, ನಿಮಗೆ ತುಂಬಾ ಉತ್ತಮವಾದಂತಹ ಒಂದು ಜ್ಞಾನ, ಮತ್ತೆ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಕೂಡ ಸಿಗುವಂತಹ ಸಾಧ್ಯತೆಗಳೆಲ್ಲ ಇದೆ ಮೇಷರಾಶಿ ಮೇಷಲಗ್ನದವರಿಗೆ. ಏನು ಪರಿಹಾರವನ್ನ ಮಾಡಬೇಕು? ಈ ಬರುವಂತಹ ತಿಂಗಳಲ್ಲಿ ಗುರು ಗ್ರಹಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ಗುರು ದತ್ತಾತ್ರೇಯ ಆರಾಧನೆ ಆಗಿರ್ಬೋದು, ಮತ್ತೆ ಸೋಮವಾರ ಈಶ್ವರನಿಗೆ ಒಂದು ಅಭಿಷೇಕವನ್ನ ಮಾಡಿಸಿ. ಅದರ ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ಪ್ರತಿ ಮಂಗಳವಾರ ಮತ್ತೆ ಶನಿವಾರ ಆಂಜನೇಯನ ಸ್ತುತಿಯನ್ನ ಪಠನೆ ಮಾಡಿ, ಮತ್ತೆ ಆಂಜನೇಯನಿಗೆ ಪ್ರಾರ್ಥನೆ ಮಾಡೋದ್ರಿಂದ ಪೈಪೋಟಿ, ಕಾಂಪಿಟೇಷನ್, ವೈರತ್ವ, ವಾದ ವಿವಾದಗಳೆಲ್ಲ ಕೂಡ ನಿಮ್ಗೆ ಶಮನ ಆಗತ್ತೆ. ಜೊತೆಗೆ ಬರುವಂತಹ ತಿಂಗಳಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಮಂಗಳನ ರತ್ನ ಹವಳವನ್ನ ಧಾರಣೆ ಮಾಡಿ ಮೇಷರಾಶಿ ಮೇಷಲಗ್ನದವರಿಗೆ ನಿಮಗೆ ಧೈರ್ಯ, ಸಾಹಸ ಮತ್ತೆ ನಿಮ್ಮ ವ್ಯಕ್ತಿತ್ವವನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಅನುಕೂಲವನ್ನ ನೀವು ನೋಡ್ಬೋದು. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.